ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಬಂದು ಸಮಯ 8:15 ಈಗ ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತೋಟಕ್ಕೆಲ್ಲ ಆಲ್ಮೋಸ್ಟ್ 6 ಗಂಟೆಗೆಲ್ಲ ಬಂದರೆ, ಆದರೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈಗ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನಾನು ಮತ್ತು ನಮ್ಮಮ್ಮ ಇಲ್ಲಿ ನೆರಳಲ್ಲಿ ಕೂತ್ಕೊಂಡಿದ್ದೀವಿ. ಟೀ ಬ್ರೇಕ್ ಆಯಿತು. ಟೀ ಬ್ರೇಕ್ ತಗೊಳೋದಕ್ಕೆ ಏನಪ್ಪ ಕೆಲಸ ಅಂತ ಹೇಳಿದ್ರೆ, ಇವಾಗ ಬಂದು ಕಳೆ ಹೊರಿತಾ ಇದ್ದೀವಿ ಕಣ್ರಿ. ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೋಟೀನು, ಪ್ರತಿಯೊಂದು ಕೂಡ ಸ್ಮಾಲ್ ವೀಡಿಯೋ ಮಾಡ್ತೀನಿ. ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಬರುತ್ತೆ. ನೀವೇ ಮೊದಲಾಗಿ ನೋಡ್ಬೋದು ಕಣ್ರಿ. ಪ್ರೇಮಕ್ಕ ಆಯ್ತು, ಎಲ್ಲರಿಗೆ ಯಾಕನಿದ್ದ ಹೋಗೋಣ ಫ್ರೆಂಡ್ಸ್. ಮೊನ್ನೆ ನಮ್ಮ ಗೊಬ್ಬರ ಓಡಿಸಿದಾಗ ಒಳ್ಳೆ ಗುಟ್ಟ ಬೆಳೆದಿತ್ತು, ಬೆಟ್ಟ ಬೆಳೆದಿತ್ತು. ಇವಾಗ ಗುಟ್ಟ ಆದಂಗೆ ಆಗ್ಬಿಟ್ಟೈತೆ. ಯಾರು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರ? ಕಳ್ತನ ಏನೋ ಮಾಡಲಿಲ್ಲ, ಗೊಬ್ಬರ ಕೂತ್ಕೊಂಡೈತೆ. ಹಾಗಾಗಿ ಬೆಟ್ಟ ಹೋಗಿ ಗುಟ್ಟ ಕಾಣಿಸ್ತಾ ಐತೆ. ಅಂದರೆ ನಮ್ಮ ಕಡೆ ಹೇಳ್ತಾರಲ್ಲ ಗಾದೆ, ಬೆಟ್ಟನ ತಿಂದು ಗುಟ್ಟನ ಎದುರು ನೋಡೋನು ನೀನು ಅಂತ, ಆ ಥರ. ಅಲ್ಲೇನಮ್ಮ? 8:15ಗೆ ಈ ರೇಂಜಿಗೆ ಬಿಸಿಲು ಹೊಡಿತಾ ಇದೆ ನೋಡ್ರಿ. ಅಕ್ಕಿಗಳ ಒಂದು ಚಿಲಿಪಿಲಿ ತುಂಬಾ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಸಖತ್ತಾಗಿದೆ. ಕುಡಿಯೋಕ್ಕೆ ನೀರು ಕೂಡ ಹಿಡ್ದು ಮಡಗಿದ್ದೀನಿ. ಕರೆಂಟು ಕೂಡ ಬಂದಿತ್ತು. ಹಾಗೆ ಚೀಲ ಕೂಡ ನೆನೆಸ್ಬಿಟ್ಟಿದ್ದೀನಿ, ನೀರು ಕೋಲ್ಡ್ ಆಗಲಿ ಅಂತ ಕಣ್ರಿ. ಹಾಂ, ನೆನ್ನೆ ಸಂಜೆ ಬಂದು ಹಿಡ್ದಿದ್ದು. ನೆನ್ನೆ ಸಂಜೆ ಬಂದು ಸ್ವಲ್ಪ ಖಾಲಿ ಮಾಡಿದರೆ ಆಲ್ಮೋಸ್ಟು. ಇವಾಗ 2 ಟಾಕು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ಕಣ್ರಿ. ಏನಂದರೆ ಎಲ್ಲ ಹೊರ್ದಿದ್ದಾಯ್ತು. ಇದು 2 ಟಾಕು, ಇನ್ನು ಸಣ್ಣ ಟಾಕ್ ಗ್ಯಾಪ್ ಇದೆ, ಇನ್ನು ಅದು ಕೂಡ ಹೊರಿಬೇಕು. ಇವಾಗ ಲಾಸ್ಟಾಗಿ ಕೊನೆಗೆ ಬಂದಿದ್ದೀವಿ 2 ಟಾಕ್ ಮುಗ್ಸೋಕ್ಕೆ. ಆ ಕಡೆ ಬಂದು ನಮ್ಮಮ್ಮ ಹೊರಿತಿದ್ದಾರೆ, ಆ ಸಾಲು ಬಂದು ನಾವು ಒಂದು, ಈ ಸಾಲು ಬಂದು ನಂದು. ನನಗಿಂತ ಒಂದು ಗುಣಿ ಮುಂದೆ ಇದ್ದಾರೆ ನಮ್ಮಮ್ಮ. ಇನ್ನು ಈ ಗುಣಿ ಹೊರಿದ್ರೆ ಈ ಟಾಕ್ ಕಂಪ್ಲೀಟ್ ಆಗ್ತೈತೆ. ಅಲ್ಲ ಪ್ರೇಮಕ್ಕರೇ ಅಲ್ವೇ? ಇನ್ನು ಈ ಟಾಕ್ ಮುಗಿಸ್ಕೊಂಡು ಸಣ್ಣ ಟಾಕ್ ಓದ್ತೀವಿ. ಎಲ್ಲ ಜೇನುಹುಳ ಎದ್ದಿದ್ದಂತ ಹೇಳ್ದೆ, ಎಲ್ಲ ಓಡಾಬಿಟ್ವ? ಯಾವ ಕಡೆ ಓಡೋದ್ವಾ? ಅಲ್ಲ, ಯಾರನ್ನ ಕರ್ಕೊಂಡು ಓಡಾಯ್ತಾ? ಹಾಂ, ಇಲ್ಲೇ ಎಲ್ಲ ಗುಯ್ ಅಂತ ಅಮ್ಮ ಗುಯ್ ಅಂತಾರದು. ಈ ನುಗ್ಗೆ ಮರದಲ್ಲಿ ನುಗ್ಗೆ ಸೊಪ್ಪು ಅವು ನೋಡ, ಹೂವಾಗ್ಲ ಅದನ್ನೇ ರಸ ಹೇಳ್ಕೊಳಕ್ಕೆ ಬಂದಿರೋದು ಅವು ಜೇನುಹುಳ ಗುಯ್ಯೋ ಅಂತಾರೋದಲ್ಲಿ. ಚಿಗುರು ಬಿಡ್ತಾ ಇರೋದು. ಈ ವರ್ಷ ಎಲ್ಲ ತಿಂತಾ ಇರಬೇಕು, ಕಾಯಿ ನುಗ್ಗೆಕಾಯಿ ಅಂತ, ಗೊತ್ತಾ? ಟಾಕು ಗುಣಿಗಳಲ್ಲಿ ಕಳೆ ಹೊಡೆದಿದ್ದು ಮುಗೀತು ಕಣ್ರಿ. ಇನ್ನು ಬಂದು ಸೆಂಟ್ರ್ ಟಾಕ್ ಹೋಗ್ಬೇಕು. ಯಾಕಪ್ಪ ಹೊರಿತಾ ಇರೋದಂದರೆ, ಗೊಬ್ಬರ ಹೊಡಿಸಿ ಸುಮಾರು 1 ವಾರ ಆಯಿತು. ಗೊಬ್ಬರ ಕೂಡ ಕುತ್ಕೊಬಿಡ್ತು. ಈ ಗೊಬ್ಬರ ಹಾಕಬೇಕು, ಕಳೆ ಇದ್ರೆ ನೋಡ್ಕೊಂಡು ಹಾಕೋಕ್ಕಾಗಲ್ಲ. ಹಾಗಾಗಿ ಗುಣಿಗಳಲ್ಲಿ ಕ್ಲೀನ್ ಮಾಡ್ಕೊಂಡು ಅದಾದ್ಮೇಲೆ ಗೊಬ್ಬರ ಹಾಕೋಣ ಅಂದ್ಬಿಟ್ಟು ಇವಾಗ ಹೊರಿತಾ ಇರೋದು. ಈ ಕಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು. ಎಷ್ಟು ನೀರು ಕುಡಿದ್ರು ಅದೆಲ್ಲೋತದೋ ಗೊತ್ತಿಲ್ಲ ಕಣ್ರಿ. ಅದೆಲ್ಲಿ ಓದ್ತೈತೋ ಗೊತ್ತಿಲ್ಲ. ಎಷ್ಟು ನೀರು ಕುಡಿದ್ರೂ ಸ್ವಲ್ಪ ದಾಹ ಆಗ್ತದೆ. ಯಾಕಂದರೆ ಟೆಂಪ್ರೇಚರು ಅದೇ ಥರ ಇದೆ ಅಲ್ಲ, ಏನು ಮಾಡೋಕ್ಕತ್ತದೆ. ಹಾಗಾಗಿ ಸ್ವಲ್ಪ ಕೋಲ್ಡ್ ವಾಟರ್ ಕುಡ್ಕೊಂಡು ಸೆಂಟ್ರ್ ಟಾಕ್ ಕರಳಿಯವ್ರೇನ ಬನ್ನಿ. ಓಕೆ, ನೀರು ಕುಡ್ದಿದ್ದಾಯಿತು. ಇನ್ನು ಸೆಂಟ್ರ್ ಟಾಕ್ ಕಳೆ ಹೊರಿಬೇಕು. ಎತ್ಕೊಂಡು ಸೆಂಟ್ರ್ ಟಾಕ್ ಓದ್ತಾ ಇದ್ದೀವಿ. ಇವಾಗ ಸಂಜೆ ಅಷ್ಟೊತ್ತು ಅದು ಮುಗಿಸ್ಬೇಕು ಅಂತ ಪಟ್ ಮಾಡಿದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೋ ಎಷ್ಟೊತ್ತಿಲ್ಲ ಗೊತ್ತಿಲ್ಲ ಕಣ್ರಿ. ಈ ಗೊಬ್ಬರ ಕೂಡ ಅಷ್ಟೇ ಓಡಿಸಿ 1 ವಾರ ಆಯಿತು. ಗೊಬ್ಬರ ಕೂಡ ಕುತ್ಕೊಬಿಡ್ತು. ಆದರೆ ಇನ್ನು ಹಾಕಲಿಲ್ಲ. ಯಾಕಂದರೆ ನಮ್ಗೆ ಕಾಯಿಗಳಿಗೆ ಬಿಡಿಸೋದು. ಈ ಕಡೆ ಕಳೆ ಕೂಡ ಬಂದಿದೆ, ಗುಣಿಗಳಲ್ಲಿ ತುಂಬವಾಗವೆ. ಇದನ್ನು ನೋಡಿಕೊಂಡು ಹಾಕಕ್ಕೆ ನಮಗೂ ಕೂಡ ಬೇಜಾರಲ್ವೇ. ಹಾಗಾಗಿ ಸ್ವಲ್ಪ ತಡ ಮಾಡ್ತಾಯಿದ್ದೀವಿ. ಏನು ಪ್ರೇಮಕ್ಕ ಬಂದು ಕೈ ಇಕ್ಬಿಟ್ಟ? ಹಾಂ, 1 ಗುಣಿ ಹೊಡೆದ್ಬಿಟ್ಟೆ ನಾನು ಬರಾಪಟ್ಗೆ. 2 ಗುಣಿ? ಅಯ್ಯೋ ನನ್ನಮ್ಮ ಗಂದೆ, ಏನು ತಿನ್ಕೆ ಬಂದೆ ಬೆಳಗ್ಗೆ? ಹಾಂ, ನಾನು ನೀರು ಕುಡ್ಕೊಬರೋಸಕ್ಕೆ ನೀ 2 ಗುಣಿ ಹೊಡೆದಿದ್ಯಾ? ಬಿಸ್ಕೆಟು ಟೀ ಅದು ಎಷ್ಟು ಕೆಲಸ ಮಾಡ್ತೈತನ್ನ? ಇಷ್ಟೊತ್ತು ಗಂಟೆ ಕಳೆ ಹೊರ್ಕೊಂಡಿದ್ರಿ ಕಣ್ರಿ. ಈಗ ಸಮಯ ಬಂದು 10 ಕಾಲ ಆಗಿದೆ. ಊಟ ಮಾಡೋಕ್ಕೆ ಬಂದರೆ ಯಾಕೋ ಗೊತ್ತಿಲ್ಲ, ಇವತ್ತು 10 ಕಾಲಿಗೆಲ್ಲ ಶಾನೆ ಹೊಟ್ಟೆ ಹಸಿತಾ ಇತ್ತು. ಹಾಗಾಗಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಪ್ರೇಮಕ್ಕ ಏನು ಮಾಡ್ಕೊ ಬಂದಿದ್ಯಾಕ್ಕ? ನೀರು ಹಿಡ್ಕೊಬೇಕು. ಏನು ಪ್ರೇಮಕ್ಕನವರು ಅವಾಗೆ ಬ್ಯಾಟಿಂಗ್ ಮಾಡ್ತಾಯಿದ್ದೀರಾ?
ಇವತ್ತು ನಮ್ಮ ಮನೇಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಚಿತ್ರಾನ್ನ ಕಣ್ರಿ. ಚಿತ್ರಾನ್ನ ಮತ್ತು ಚಟ್ನಿ ಇವೆರಡು ತಿನ್ಬಿಟ್ಟು ಮತ್ತು ಕಳೆ ಹೊರೆಯೋಕ್ಕೆ ಹೋಗಬೇಕು. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ನಾಯಿಗಳಿಂದ ಸುತ್ತೋದು ಆಲ್ಮೋಸ್ಟು ಸ್ಟಾರ್ಟ್ ಆಗೈತೆ. ಒಂದು ಗರ್ಲ್ ಫ್ರೆಂಡ್ಗೆ ಇಷ್ಟು ಜನ ಬಂದವ್ರೆ ನೋಡ್ರಿ. ಇವ್ರ ಜೊತೆಗೆ ನಮ್ಮ ಜಿಮ್ಮಿನೂ ಕೂಡ ಸೇರ್ಕೊಂಡವನೆ. ಬಂದು ನೆರಳಲ್ಲಿ ರೆಸ್ಟ್ ತಗೊಂತವ್ರೆ. ರೆಸ್ಟು ಪಾಪ ಬೆಳಗ್ಗೆಯಿಂದ ಅಲ್ದು ಸುಸ್ತಾಗವ್ರೆ. ಯಾವ ಊರನ್ನಿದೆ ಲೋಪರ್ನ ಕೊಡ್ಕಲ್ಲ, ಯಾವ ಊರ ನಿಮ್ದು? ನನ್ನ ಮಕ್ಕಳ ಒಂದು ಗರ್ಲ್ ಫ್ರೆಂಡಿಗೆ ಇಷ್ಟು ಜನ ಬಂದಿದ್ದೀರಿ, ಅವಳೇನಿರ್ಬೇಕಾ ಹಾಳಾಗೋಗ್ಬೇಕಾ? ಹಾಂ, ಬರ್ರ ಇಲ್ಲೇ, ನೀನು ಯಾರೋ ದೊಡ್ಡ ಮನುಷ್ಯ, ಇಲ್ಲಿ ಬರ್ತಾ ಇದ್ದೀನಿ ಅಂತ ದಿಗ್ಲು ಭಯನೇ ಇಲ್ಲೇ. ಹಾಂ ತಗೊಳ್ರಪ್ಪ, ರೆಸ್ಟ್ ತಗೊಳ್ರಿ. ನನ್ನ ಮಕ್ಳ ನಮ್ದು ಇಲ್ಲೇ ಕುರಿಗಳವೆ, ಏನನ್ನ ಅದ್ರ ಮೇಲೆ ಕಣ್ಣು ಹಾಕಿದ್ರ ಒಬ್ಬನ್ನು ಉಳಿಸಲ್ಲ ನೋಡಿ ಕೇಳ್ರಿ. ನೀರೇನು ಬೇಕಾರೆ ಡ್ರಮ್ ಹತ್ರ ಇಕ್ಕಿದ್ದೀನಿ, ಹೋಗಿ ಕುಡಿರೋಗ್ರಿ. ಬರ್ರ, ಓಯ್ ಬರ್ರಲ್ಲೇ, ನೀರು ಕೊಟ್ಬಿಟ್ಟು ಹೋಗಿರ, ಸಮಾಧಾನ ಮಾಡ್ಕೊಂಡು ಹೋಗಿರ. ಎಂಥ ಗುಂಡಿಗೆ ನನ್ನ ಮಗನ ನಿನ್ಕ ಕಚ್ಗಿಚ್ಬಿಡಿ. ವಿಡಿಯೋ ಮಾಡ್ತಾಯಿದ್ದೀನಿ, ಯೂಟ್ಯೂಬಲ್ಲಿ ಬರ್ತೀಯ ನನ್ನ ಮಗನೇ, ಪುಣ್ಯ ಮಾಡ್ಕೊ ಬಂದಿದ್ಯಾ ಯೂಟ್ಯೂಬಲ್ಲಿ ಬರೋಕ. ಬರ್ರ, ರೆಸ್ಟ್ ಆಗ ಬರ್ರ. ಹೆವಿ ಬಿಸಿಲು, ಇದರಲ್ಲಿ ನಾಯಿಗಳ ಸಂಚಾರಣೆ ಶುರುವಾಗೈತೆ. ಪಾಪ ಮರ ಕೆಳಗಡೆ ಬಂದು ರೆಸ್ಟ್ ಆಗಂತ ಅವ್ರೆ. ತಗೊಳ್ರಿ, ರೆಸ್ಟ್ ತಗೊಂಡ ಆರಾಮಾಗಿ ಹೋಗ್ರಿ, ಸುತ್ತಾಡ್ರಿ. ಇನ್ನು ನಮ್ಮ ಮಕ್ಳು ಏನು ದಿಗ್ಲು ಭಯ ಐತೆ ನೀವು ನೋಡ್ರಿ. ಇವನ್ಗೆ ಎಂಟೈದೆ ಬೆಂಟ ಇವನು. ನಾನು ಯಾರಂತ ಅವ್ನಿಗೆ ಗೊತ್ತಿಲ್ಲ, ಅವ್ನು ಯಾರಂತ ನನಗೆ ಗೊತ್ತಿಲ್ಲ, ಆದರೂ ಬಂದು ಕೂತ್ಕೊಂಡು ಅವನಿಲ್ಲಿ. ಪಾಪ ಬೆಳಗಿಂದ ಅಲ್ದು ಸಾಕಾಗವೆ, ಹೊಟ್ಟೆ ಕೂಟ ಆಯ್ತಾ ಇಲ್ಲ ಗೊತ್ತಿಲ್ಲ. ಪಾಪ ಬಂದು ಮರ ಕೆಳಗೆ ಕೂತ್ಕೊಂಡವ್ರೆ. ಮಲ್ಕೊಳ್ರಪ್ಪ, ನಮ್ಮಂಗೆ ನೀವು, ನಿಮ್ಗೂ ಬಿಸಿಲು ನಮಗೂ ಬಿಸಿಲು. ಬೆಳಗಿಂದ ಕಳೆ ಹೊರದು ಹೊರವಾರಿಗಳೆಲ್ಲ ಮುಂಡೆದ್ದೋಗವೆ. ಇವಾಗ ಚುಪ್ ಮಾಡ್ತಾವ್ರೆ ನಮ್ಮಮ್ಮ. ಹೊರವಾರಿ ತಟ್ತಾ ಇದ್ದಾರೆ. ಈ ಥರ ತಟ್ಕೊತಾ ಇದ್ದಾರೆ ಕಣ್ರಿ. ನಾವು ಕೂಡ ಬೇಗ ತಿವ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಅದು ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ಮುಂಡಿ ಇದ್ರೆ. ಹಾಗಾಗಿ ಈ ಥರ ಹೊರವಾರಿನ ತಟ್ಕೋಬೇಕು. ಚೆನ್ನಾಗಿ ತಟ್ಟ. ಏನು ತಿಂದಿಲ್ಲ? 1.5 ಬಕೆಟ್ ತಿಂದೆ ಚಿತ್ರಾನ್ನ. ಏನಮ್ಮ, 1.5 ಬಕೆಟ್ ತಿಂದೆ ಚಿತ್ರಾನ್ನ. ನೀನು ಒಡೆಯ ಏಟಲ್ಲಿ ಇರುವೆ ಕೂಡ ಸಾಯಂಗಿಲ್ಲ. ಆಮೇಲೆ ನಜ್ಜಿ ಬಿಜ್ಜಿ ಮಾಡಿಬಿಡಿಯ. ಸಮಯ ಬಂದು 5:30 ಆಗ್ತಾ ಬಂದಿದೆ ಕಣ್ರಿ. 4 ಗಂಟೆಗೆಲ್ಲ ತೋಟಕ್ಕೆ ಬಂದರೆ ಬೆಳಗಿಂದ ಬೆಳಗ್ಗೆ ಬಂದು ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಕಳೆ ಹೊರಕ್ಕೆ ಗುಣಿಗಳಲ್ಲಿ. ಅಲ್ಲಿಂದ ಹೊರ್ಕೊಂಡು ಇವಾಗ ಇಲ್ಲಿ ಗಂಟ ಬಂದಿದ್ದೀವಿ. ಇಲ್ಲಿ ಗಂಟ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಸುತ್ತೂರು ಈ ಥರ ಹುರ್ಕೊತಾ ಇದ್ದೀವಿ. ಇನ್ನು 4 ಸಾಲಿದೆ. ಇನ್ನೇನು 2 ಸಾಲು ಹೊರಿತೀವೋ ಅಥವಾ 4 ಸಾಲು ಹೊರಿತಿರೋ ಗೊತ್ತಿಲ್ಲ. ಇಷ್ಟು ಹೊಡೆದ್ಬಿಟ್ಟು ಇಲ್ಲಿ ಗಂಟ ಹೊರ್ಕೊಂಡು ಇವಾಗ ಬಂದು ಕೂತ್ಕೊಂಡು ಚೊಂಬಲ್ಲಮ್ಮ ಏಮ್ಯಾ ಚೊಂಬಲ್ಲಿ ನೀರು ಕುಡಿದ್ಬಿಟ್ಟು ಕೂತ್ಕೊಂಡಿದ್ದೀವಿ ಕಣ್ರಿ. ಸ್ವಲ್ಪ ರೆಸ್ಟ್ ಮಾಡೋಣ, ಆಮೇಲೆ ಹೋಗೋಣ ಅಂತ. ಅದೇನು ಕಚ್ಕೊಂಡು ಕುಡಿತಿದ್ದೀವಿ, ಎತ್ಕೊಂಡು ಕುಡಿಯ ಏನಮ್ಮ, ಯಾವನ್ ಗೊತ್ತು. ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು 6:45 ಆಗ್ತಾ ಬಂದಿದೆ ಕಣ್ರಿ. ಇಷ್ಟೊತ್ತವರೆಗೂ ಕಳೆ ಹೊರ್ಕೊಂಡಿದ್ದಾಯಿತು. ಇನ್ನು ಕತ್ಲಾಗ್ತಾ ಬಂತು. ಇನ್ನೂ ಸ್ವಲ್ಪ ಉಳಿದಿದೆ, 1 ಲೈನನ್ನು ಉಳಿದಿದೆ ಕಳೆ ಹೊರೆಯೋದು. ಸುಮಾರು ಒಂದು 15 ಗುಣೇನೋ ಉಳಿದಿತ್ತು. ಆದರೆ ಏನು ಮಾಡೋದು, ಕತ್ಲಾಗ್ತಾ ಬಂತು. ಇವತ್ತಾಗಲ್ಲ, ನಾಳೆಗೆ ನಿಲ್ಲಲ್ಲ ಅಂದ್ಬಿಟ್ಟು ನಾವು ಕೂಡ ಮನೆ ಕಡೆ ಹೊರಡ್ತಾ ಇದ್ದೀನಿ ಕಣ್ರಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಒಬ್ಬ ರೈತನ ದಿನಚರಿ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಕನಿಕರ ಇದ್ದರೆ, ನೋಡ್ತಾ ಇರೋಲ್ಲ ಈ ವಿಡಿಯೋನ ಒಂದು ಲೈಕ್ ಮಾಡಿ. ಯಾಕ್ರೋ ಈ ಥರ ಟಾರ್ಚರ್ ಕೊಡ್ತೀರ ನನ್ಕ? ಅಯ್ಯೋ ನನ್ನ ಮಕ್ಕಳ ಎತ್ರಿ ಈ ಪ್ಯಾರಾಶೂಟ್ ಅವರು. ಈ ನನ್ನ ಮಕ್ಕಳು ಮೊದಲು ಇರಲಿಲ್ಲ ಕಣ್ರಿ, ಈ ನಡುವೆ ಯಾವುದೋ ಶುರುವಾಚಿಕೆ ಬಿಟ್ಟವ್ರೆ. ನಾನು ವಿಡಿಯೋ ಮಾಡಬೇಕಾದ್ರೇ ಆಲ್ಮೋಸ್ಟು ಬಂದು ತೊಂದರೆ ಕೊಡ್ತಾರೆ. ಅದರಲ್ಲೂ ಏನಂತ ಹೇಳಿದ್ರೆ, ಇವತ್ತು ಶನಿವಾರ, ನಾಳೆ ಬಂದು ಭಾನುವಾರ, ಬರೋರಿಗೆಲ್ಲ ರಜಾ. ನಾಳೆ ಬಿಸ್ನೆಸ್ ಇವ್ರಿಗೆ ಜೋರು ಇರೋದ್ರಿಂದ ನಮಗಂತೂ
ತೋಟಗಳಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಮೊದಲು ಬಂದು ಒಂದಿತ್ತು, ಇವಾಗ 2 ಎತ್ಕೊ ಬಂದ್ಬಿಟ್ಟಿದ್ದಾರೆ. ಒಬ್ಬನು ಈ ಕಡೆಯಿಂದ ಬರೋದು, ಒಬ್ಬನು ಈ ಕಡೆಯಿಂದ ಬರೋದು. ನಮ್ಮ ಕಿವಿಗಳೇನು ಇರಬೇಕಾ ಇಲ್ಲ ಹಾಳಾಗೋಗ್ಬೇಕಾ? ಹಾಂ ನೋಡ್ರಿ, ಒಬ್ಬನು ಇವಾಗ ಆ ಕಡೆ ಹಾಳಾಗೋದ್ನು, ಇವಾಗ ಈ ಕಡೆ ಇನ್ನೊಬ್ಬನು ಶುರು ಹಚ್ಕೊಂಡವನೇ. ಅದರಲ್ಲೂ ಏನಂತ ಹೇಳಿದ್ರೆ ಆ ಕಡೆಯಿಂದ ಬರ್ತಾರೆ, ನಮ್ಮ ತೋಟದ ಮೇಲೇ ಟರ್ನಿಂಗ್ ಎತ್ಕೊಂಡೋದು, ಇನ್ನೆಲ್ಲೋ ಬೇರೆ ಜಾಗಗಳಿಲ್ಲ ಅವ್ರಿಗೆ. ಆಲ್ಮೋಸ್ಟು ಆ 2 ಇಂಜಿನ್ ಸೌಂಡ್ ಕೇಳಿಸ್ಕೊಂಡು ನಮ್ಮ ಕಿವಿಗಳಂತೂ ಹಾಳಾಗೋತೈತೆ. ಗುಯ್ಯೋ ಅಂತ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಾವ್ರೆ. ಮೊದಲೆಲ್ಲ ಈ ಥರ ಇರಲಿಲ್ಲ, ಒಳ್ಳೆ ಸೈಲೆಂಟ್ ಏರಿಯಾ ನಮ್ಮದು. ಆ ಥರ ಇತ್ತು. ಈ ನಡುವೆ ಯುದ್ಧ ಶುರು ಹಚ್ಕೊಂಬಿಟ್ಟು ಈ ಥರ ತೊಂದರೆ ಕೊಡ್ತಾವ್ರೆ ಕಣ್ರಿ ನಮಗೆ. ಓಕೆ, ಇನ್ನೇನೋ ಮಾಡೋಕ್ಕಾಗಲ್ಲ. ಏನೋ ನೆಲದ ಮೇಲೆ ನಮ್ಮ ತೋಟದ ಮೇಲೆ ಏನೋ ಓಡಾಡಂಗಿದ್ರೆ ಏನೋ ಗಲಾಟೆ ಮಾಡ್ಬೋದು. ಅವ್ರು ಆಡಾಡೋದು ಮೇಲೆ ಏನೋ ಮಾಡೋಕ್ಕಾಗಲ್ಲ ಅಲ್ವೇ? ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ವಿಡಿಯೋ. ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರೋಲ್ಲ ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ.